ಭಾರತೀಯ ಜನತಾ ಪಕ್ಷದವರು ಮತ್ತು ಜೆಡಿಎಸ್ನವರು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಖಜಾನೆ ಖಾಲಿಯಾಗುತ್ತದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾರೆ. ಇದು ಈ ಅಪಪ್ರಚಾರ ಶುದ್ಧ ಸುಳ್ಳು ಅಂತ ಹೇಳಿ ಇವತ್ತು ಏನು ಕಾರ್ಯಕ್ರಮ ನಡೆದಿದೆ, ನಿನ್ನೆ ಏನು ಕಾರ್ಯಕ್ರಮ ನಡೆದಿತ್ತು, ಮೈಸೂರು ತಾಲೂಕು ಕಾರ್ಯಕ್ರಮ, ಇವೆಲ್ಲವೂ ಕೂಡ ಅವರ ಅಪಪ್ರಚಾರವನ್ನು ಸುಳ್ಳಾಗಿಸಿದೆ. ಒಂದು ಕ್ಷೇತ್ರದಲ್ಲಿ 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ, ಜೊತೆಗೆ ಕರ್ನಾಟಕದ ಬಜೆಟ್ 3,71,000 ಕೋಟಿ. ಕರ್ನಾಟಕದ ಬಜೆಟ್ 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ 1,20,000 ಕೋಟಿನಲ್ಲಿ 56,000 ಕೋಟಿ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ. ಇನ್ನು ಉಳಿದಂತ 64,000 ಕೋಟಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತೀವಿ. ನೀರಾವರಿ ಖರ್ಚು ಮಾಡ್ತೀವಿ, ವಿದ್ಯುತ್ ಇಲಾಖೆಗೆ ಖರ್ಚು ಮಾಡ್ತೀವಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಖರ್ಚು ಮಾಡ್ತೀವಿ, ಕುಡಿಯ ನೀರಿಗೆ ಖರ್ಚು ಮಾಡ್ತೀವಿ, ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ, ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡ್ತೀವಿ. ಹೀಗೆ ಎಲ್ಲ ಇಲಾಖೆಗಳಿಗೂ ಕೂಡ ಹಣವನ್ನ ನಾವು ಖರ್ಚು ಮಾಡ್ತಾ ಇದ್ದೇವೆ. ಈಗ 56,000 ಕೋಟಿ ರೂಪಾಯಿ ಬಿಟ್ಟು ಉಳಿದೇ ದುಡ್ಡೇ ಇಲ್ಲ. ಈ ಬಿಜೆಪಿ ಬರೀ ಸುಳ್ಳು ಪ್ರಚಾರ ಮಾಡೋದು, ಈ ಜೆಡಿಎಸ್ನವರು ಸುಳ್ಳು ಪ್ರಚಾರ ಮಾಡೋದು. ಈಗ ನಾನು ಕೇಳ್ತೇನೆ, ಅವರು ರಾಜ್ಯಗಳಲ್ಲಿ ಎಲ್ಲಿ ಈ ಕಾರ್ಯಕ್ರಮಗಳು ನಡೀತಾರೆ, ಎಲ್ಲಿ ಈ ಗ್ಯಾರಂಟಿ ಯೋಜನೆಗಳು ನಡೀತಾರೆ ಹೇಳಿ ನೋಡೋಣ. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದವಾ? ತೆಲಂಗಾಣ ಬಿಟ್ರೆ, ಹಿಮಾಚಲ ಬಿಟ್ರೆ, ಕರ್ನಾಟಕ ಬಿಟ್ರೆ ಬೇರೆ ಯಾವ ರಾಜ್ಯಗಳು? ಯಾಕೆ ಸುಳ್ಳು ಹೇಳ್ತೀರಿ? ಇವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ ಎದುರಿಸ್ತಾರೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಕೈನಲ್ಲಿದೆ, ಸಿಬಿಐ ಅವ್ರ ಕೈನಲ್ಲಿದೆ, ಇಡಿ ಅವ್ರ ಕೈನಲ್ಲಿದೆ. ಅವುಗಳನ್ನು ಛೂ ಬಿಡೋದು. ಈಗ ನನ್ನ ಮೇಲೆ ಹಾಕಿದಾರಲ್ಲ ಕೇಸು, 100 ಸುಳ್ಳು ಕೇಸು. ನಿಮ್ಗೆ ಅನ್ಸುತ್ತಾ? ಸುಳ್ಳು ಕೇಸ್ ಅಂತ ಅನ್ಸಲ್ಲ ನಿಮ್ಗೆ? ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿದ್ದ, ನಿನ್ನೆ ಮೊನ್ನೆ ಮಂತ್ರಿ ಆಗಿಲ್ಲ. ನಾನು ಮಂತ್ರಿಯಾಗಿ 40 ವರ್ಷಗಳಾಗೋಯ್ತು. 1974 ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂತ್ರಿ ಆದ. 2 ಸಾರಿ ನೀಡರಂತೆ ಅಪೋಸಿಷನ್ ಆಗಿದ್ದೀನಿ, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಯಾವುದೇ ಕಳಂಕ ಇಲ್ಲ ನನ್ನ ಮೇಲೆ.